ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಈ ನಿಟ್ಟಿನಲ್ಲಿ ಏನು ಮೈಸೂರಿನ ಒಂಟಿಕೊಪ್ಪಲು ಸಮೀಪ ಇರುವಂತಹ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಭಕ್ತ ಸಾಗರವೇ ಇದೆ. ಹಾಗಿದ್ರೆ ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ಏನೆಲ್ಲ ಪೂಜೆ ವಿಧಿವಿಧಾನಗಳು ನಡೆಯುತ್ತೆ ಅನ್ನುವಂಥದ್ರ ಬಗ್ಗೆ ನಾನೀಗ ದೇವಸ್ಥಾನದ ಪ್ರಧಾನ ಅರ್ಚಕರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ವೈಕುಂಠ ಏಕಾದಶಿ ಇರುವಂಥದ್ದು, ಈ ಹಿನ್ನೆಲೆಯಲ್ಲಿ ದೇವರಿಗೆ ಏನೆಲ್ಲ ವಿಶೇಷ ಪೂಜೆ ವಿಧಿವಿಧಾನಗಳು ನಡೆಯುತ್ತೆ ಅನ್ನುವಂಥದ್ದು ಸರ್? ಈ ಶ್ರೀಯಕಾಂತಾಯ ಕಲ್ಯಾಣ ನಿಧೇಯರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಇವತ್ತಿನ ದಿವಸ ವೈಕುಂಠ ಏಕಾದಶಿ ದಿವಸ. ಇವತ್ತಿನ ದಿವಸ ಮಹತ್ಯವಾದಂಥದ್ದು. ಇವತ್ತಿನ ದಿವಸ ಪ್ರಾತಃ ಕಾಲದಲ್ಲಿ ಸುಪ್ರಭಾತ 4:30ಕ್ಕೆ ಸುಪ್ರಭಾತವಾಯಿತು. ಸುಪ್ರಭಾತವಾದ ಮೇಲೆ ಅಲ್ಲಿಂದ 4:50ಕ್ಕೆ ತಿರುಪ್ಪಾವೈಯಾಗಿ 5:15ಕ್ಕೆ ವೈಕುಂಠ ದ್ವಾರವನ್ನು ಪೂಜೆಯನ್ನು ಮಾಡಿ ಉತ್ಸವ ಮೂರ್ತಿ 3 ಪ್ರದಕ್ಷಿಣೆಯನ್ನು ಮಾಡಿ ವೈಕುಂಠ ದ್ವಾರಕ್ಕೆ ಉತ್ತರ ದ್ವಾರ ಅಂತ ಹೇಳ್ತೀವಿ. ಆ ಉತ್ತರ ದ್ವಾರದಲ್ಲಿ ಪ್ರವೇಶವನ್ನು ಮಾಡಿ ಅಲ್ಲಿ ಶಾತಮರೆ, ವಿಷ್ಣು ಸಹಸ್ರನಾಮಗಳು, ಅಷ್ಟೋತ್ತರಗಳು, ಎಲ್ಲ ಭಕ್ತರು ಮಂಗಳಕರವಾಗಿರಲಿ ಅಂತ ಅಷ್ಟೋತ್ತರ ಸಹಸ್ರನಾಮಗಳನ್ನು ಹೇಳಿ ಶಾತಮರೆ ಮಹಾಮಂಗಳಾರತಿ ನೈವೇದ್ಯವನ್ನು ಮಾಡಿದ್ವಿ. ಇದೇ ಥರನೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸಾಗರವಾಗಿದೆ. ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ವೈಕುಂಠ ಏಕಾದಶಿ ಸಾಕಷ್ಟು ನಾವು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು ಕೇಳಿದ್ದೀವಿ. ಸಾಕಷ್ಟು ಎಲ್ಲದೂ ನಿಜನೇ, ಆದರೆ ಧಾರ್ಮಿಕವಾಗಿ ನಡೆದಂಥ ಘಟನೆಗಳೇ ಅವೆಲ್ಲ. ನಾನು ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳುವಂಥ ಅವಶ್ಯಕತೆ ಏನಿಲ್ಲ. ಈ ಮಹತ್ಯವಾದಂಥ ಇದು ರಾಮಾನುಜಾಚಾರ್ಯರು ಪೂಜೆ ಮಾಡಿ ಪ್ರತಿಷ್ಠೆ ಮಾಡಿದಂತಹ ದೇವರಾಗಿರೋದ್ರಿಂದ ಅತಿಯಾದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಥಮವಾಗಿ ತಿರುಪತಿ, ಎರಡನೇದು ತಿರುಪತಿ ಈ ದೇವರನ್ನು ಪ್ರತಿಷ್ಠೆಯನ್ನು ಮಾಡಿ ಅವರು ಪೂಜೆ ಮಾಡಿದಂಥ ಇದು ಸತ್ಯವಾದಂತಹ ದೇವಸ್ಥಾನ, ದೇವರು. ಹಾಗೆ ಹೇಳಿದಂಥ ವರಗಳನ್ನು ಎಲ್ಲದನ್ನು ಕೊಡುವಂತಹ ಈ ವೆಂಕಟೇಶ್ವರ ಸ್ವಾಮಿ, ಈ ರಾಮಾನುಜಾಚಾರ್ಯ ಆ ಕಾಲದಿಂದ ಯಾವ ರೀತಿಯಲ್ಲಿ ಪೂಜೆ ಮಾಡ್ಕೊಂಬಂದ್ರೋ ಅದೇ ರೀತಿಯೇ 1000 ವರ್ಷ ಆದ್ರೂ ಅವರಿಗೆ ನಿರಾಲಂಕಾರವಾಗಿ ಪೂಜೆಯನ್ನು ಸಲ್ಲಿಸ್ಕೊಂಬರ್ತಾ ಇದ್ದೇವೆ ಎಲ್ಲರೂ. ಹಾಗಾಗಿ ಅದೇ ಥರನೇ ಭಕ್ತ ಈಗ ಈ ಸಂಖ್ಯೆನ ಈ ಕಡೆ 4-5 ಡಿಸ್ಟಿಕ್ನಲ್ಲಿರ್ತಕ್ಕಂಥ ಜನಗಳು ಇದೇ ತಿರುಪತಿ ಅಂತ ಇಲ್ಲಿಗೆ ಬಂದು ಮುಡಿ ತೆಗೆಸೋದೇ ಆಗಲಿ, ಪ್ರಸಾದವನ್ನೇ ಆಗಲಿ, ಪ್ರತಿ ದಿನ 3 ಟೈಮು ಪ್ರಸಾದ ವಿತರಣೆ ಇರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈಗಂತೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸಾಗರವಾಗಿ ಹರಿತಾ ಇದೆ. ಹಾಗಾಗಿ ಇದೇ ಥರನೇ ಎಲ್ಲರ ಈ ಮಂಗಳಕರವಾಗಿ ಇರಲಿ ಅಂತ ವೈಕುಂಠದಲ್ಲಿ ಏನೋ ನೆಲೆಸಿರುವಂಥದ್ದು ವಿಷ್ಣುವರ ನೆಲೆಸಿರುವಂತಹ ಸ್ಥಾನ ಆಗಿದೆ. ಅಂದರೆ ಸ್ವರ್ಗದ ಬಾಗಿಲು ಇವತ್ತು ತೆರೆಯುತ್ತೆ, ಮುಕ್ತವಾಗಿ ತೆರೆದಿರುತ್ತೆ ಅನ್ನುವಂತಹ ಒಂದು ನಂಬಿಕೆ ಇರುವಂಥದ್ದು, ವಾಡಿಕೆ ಇರುವಂಥದ್ದು. ಈ ಹಿನ್ನೆಲೆ ಏನೆಲ್ಲ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತೆ, ಭಕ್ತಾದಿಗಳು ಏನೆಲ್ಲ ಏನು ಪೂಜೆ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂಥದ್ದು? ಈಗ ನೋಡಿ, ಇವರು ಒಳ್ಳೆಯ ಕ್ವಶನ್ ಕೇಳಿದ್ರು. ಎಂತಹದ್ದಂದರೆ ವೈಕುಂಠ ಏಕಾದಶಿ ನಾವು ಒಂದು ವರ್ಷ 24 ಏಕಾದಶಿ ಬರುತ್ತೆ. ಕೃಷ್ಣ ಪಕ್ಷದಲ್ಲಿ ಏಕಾದಶಿ, ಶುಕ್ಲ ಪಕ್ಷದಲ್ಲಿ ಏಕಾದಶಿ. ಹಾಗಾಗಿ ನಾವು 24 ಏಕಾದಶಿಯನ್ನು ಮಾಡಬೇಕು. ನಾವು ಮಾಡದೇ ಇದ್ದ ಕಾರಣದಲ್ಲಿ ಈ ವೈಕುಂಠ ಏಕಾದಶಿಯ ಒಂದನ್ನು ಮಾಡಿದ್ರೆ ಸಾಕು, ಅಂತಹ ಮಹತ್ಯವಾದಂತಹ ಫಲವನ್ನು ಹೊಂದಬಹುದು. ಇಲ್ಲಿ ಆ ಭಕ್ತಾದಿಗಳು ಏಕಾದಶಿಯನ್ನು ನಾವು ಯಾವ ರೀತಿ ವೈಕುಂಠ ಏಕಾದಶಿಯನ್ನು ಮಾಡ್ತೀವೋ ಇವತ್ತಿನ ದಿವಸ ನಾವು ಅನ್ನವನ್ನು ತಿನ್ನಬಾರ್ದು, ಯಾವುದೇ ಥರದ ಅನ್ನವನ್ನು ತಿನ್ನಬಾರ್ದು ತಿಳ್ಕೊಳ್ಳಿ. ಆ ದ್ವಾದಶಿಯನ್ನು ನಾವು ಯಾವ ರೀತಿ ಮಾಡಬೇಕು, ಏಕಾದಶಿ ಫಲ ಸಿಗಬೇಕು ಅಂದ್ರೆ ದ್ವಾದಶಿನೂ ನಾವು ಕಟ್ಟುನಿಟ್ಟಿನಿಂದ ಮಾಡಬೇಕು. ಯಾವ ರೀತಿ ಅಂದರೆ ಸೂರ್ಯ ಉದಯ ಆಗೋದ್ರೊಳಗಡೆ ನಾವು ದೇವರ ಪೂಜೆಯನ್ನು ಮಾಡಿ ದೇವರ ನಿಷ್ಠೆಯಿಂದ ಅನ್ನ, ಆಮೇಲೆ ಪಪ್ಪು, ಏನತ್ತೆ ಸ್ವೀಟು, ಏನಾದ್ರು ಒಂದು ಸ್ವೀಟ್ ಪಾಯಸವನ್ನು ದೇವರಿಗೆ ನೈವೇದ್ಯವನ್ನು ಮಾಡಿ ನಾವು ಪೂಜೆ ಸೂರ್ಯ ಉದಯ ಆಗೋ ಟೈಮ್ನಲ್ಲಿ ನಾವು ಕೈ ತೊಳಿಬೇಕು ಊಟ ಮಾಡಿ. ಅಂತಹ ಮಹತ್ಯವಾದಂತಹ ಏಕಾದಶಿ ಫಲ ಬರುತ್ತೆ. ನಮಗೆ ಮಾಡಿದಂಥ ಕರ್ಮ ಫಲಗಳೆಲ್ಲ ದೂರವಾಗಿ ನಾವು ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನೆ. ಅಂತಹ ಮಹತ್ಯವಾದಂಥ ನಾವು ವೈಕುಂಠ ಏಕಾದಶಿಯನ್ನು ಮಾಡಿ ನಾಳೆ ಬೆಳಗ್ಗೆ 9 ಗಂಟೆಗೆ 10 ಗಂಟೆಗೆ ತಿಂಡಿ ತಿಂದರೆ ಅದು ಫಲ ಬರೋದಿಲ್ಲ. ಇದು ಮಹತ್ಯವಾದಂಥದ್ದು. ಹೀಗಾಗಿ ನೀವು ವೈಕುಂಠ ಏಕಾದಶಿಯಲ್ಲಿ ದ್ವಾದಶಿನೂ ಅದೇ ರೀತಿಯೇ ನೀವು ಮಾಡಬೇಕು. ಹಾಗಾಗಿ ಅದನ್ನು ಮಾಡಿ ಏಕಾದಶಿಯಲ್ಲಿ ಸಹಸ್ರನಾಮನ ಅಟ್ಲೀಸ್ಟ್ 3 ಸಲನಾದರೂ ವಿಷ್ಣು ಸಹಸ್ರನಾಮವನ್ನು ಪಠನೆಯನ್ನು ಮಾಡಿ ಇರ್ತಕ್ಕಂತಹ ರೋಗಗಳು ದೂರವಾಗಿ, ನಮಗೆ ಇರ್ತಕ್ಕಂಥ ರೋಗಗಳೇ ಆಗಲಿ, ಮನಸ್ತಾಪಗಳೇ ಆಗಲಿ, ಎಲ್ಲವೂ ದೂರವಾಗಿ ನಮಗೆ ನಮ್ಮ ಮೋಕ್ಷಕ್ಕೆ ತಗೊಂಡು ಹೋಗ್ತಾನೆ ಅಂತ ಮಹಾವಿಷ್ಣು ಮೋಕ್ಷಕ್ಕೆ ಹೋಗ್ತಾನೆ ಅನ್ನೋದು ಸತ್ಯವಾದಂಥದ್ದು. ಮಹತ್ಯವಾದಂತಹ ಘಟನೆಗಳು ನೀವು ಕಣ್ಣಾರೆ ನೋಡ್ತಾ ಇದ್ದೀರಾ. ಓಕೆ, ಎಷ್ಟು ಹೊತ್ತು ದೇವರಿಗೆ ಆ ಪೂಜೆಗಳು ನಡೆಯುತ್ತೆ ಇವತ್ತು? ವಿಶೇಷವಾಗಿ ವೈಕುಂಠ ಏಕಾದಶಿ ಇರುವಂಥದ್ದು ಪ್ರತಿದಿನಕ್ಕೂ ಮತ್ತು ಇವತ್ತು ಮಾಡುವಂಥ ಪೂಜೆಗೂ ಏನೆಲ್ಲ ವ್ಯತ್ಯಾಸಗಳಿರುತ್ತೆ? ಎಷ್ಟು ಸಮಯದವರೆಗೆ ಪೂಜೆಗಳು ನಡೆಯುತ್ತೆ? ರಾತ್ರಿ ಎಷ್ಟುವರೆಗೆ ಭಕ್ತರಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಅನ್ನೋಂಥ ಸಮಯ ಈಗ ನೋಡಿ, ಅವರು ಏನಂದರೆ ಇವತ್ತಿನ ದಿವಸ ವಿಶೇಷವಾಗಿ ನಿರಾಕಾರವಾಗಿ ಭಜನಾ ಮಂಡಳಿಗಳು
ವಿಷ್ಣು ಸಹಸ್ರನಾಮವನ್ನು ಪಠಣವನ್ನು ಮಾಡ್ತಲೇ ಇದ್ದಾರೆ. ಇಲ್ಲಿ 1 ಅವರಿಗೊಂದು ಭಜನೆ ಮಂಡಳಿ, ಸಾಕಷ್ಟು ಮೈಸೂರಿನಲ್ಲಿ ಸಾಕಷ್ಟು ಭಜನೆ ಮಂಡಳಿ ಇದೆ. ಮುಂಚಿತವಾಗಿ ಅಪ್ಲಿಕೇಶನ್ ಕೊಟ್ಟು 1 ಅವರು ಸಹಸ್ರನಾಮ ನಿರಾಕಾರವಾಗಿ ಪಠಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಇವರು ಯಾವ ರೀತಿ ಪೂಜೆ ಪುನಸ್ಕಾರಗಳು 3 ಹೊತ್ತು, ಇವತ್ತು ಏಕಾದಶಿ ದಿವಸ 3 ಹೊತ್ತು ದೇವರಿಗೆ ಆರಾಧನೆ, ತಿರುಪಾವೈ ಶಾತಮರೆಗಳೆಲ್ಲ 3 ಹೊತ್ತು ರಥಾರ್ಥಿಗಳನ್ನು ಪೂಜೆಯನ್ನು ಮಾಡಿ ದೇವರಿಗೆ ಸರ್ವಾಭರಣ ಭೂಷಿತನಾಗಿ ನಿಂತಿರ್ತಾನೆ. ಇವತ್ತನೇ ದಿವಸ ಭಕ್ತಾದಿಗಳು ಬಂದಂಥ ಭಕ್ತಾದಿಗಳು ನನ್ನ ದರ್ಶನವನ್ನು ಮಾಡಿದ್ರೆ ವೈಕುಂಠಕ್ಕೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಆ ಮಹಾವಿಷ್ಣು ಹೇಳಿದಂತಹ ಮಾತು ಇವತ್ತಿನ ವೈಕುಂಠದ ಏಕಾದಶಿ ದಿವಸ ಅಂತಹದ್ದು. ಅದು ರಾತ್ರಿ ಜನ ಸಾಗರವಾಗಿದೆ. ಇಲ್ಲಿ ಯಾವುದೇ ರೀತಿ ಒಂಟಿಕೊಪ್ಪಲ ದೇವಸ್ಥಾನ ನೀವೇನೇನು ನೋಡಿ, ತೀರ್ಥವಾಗಲಿ ಪ್ರಸಾದವಾಗಲಿ ಮತ್ತು ಜನ ಒಬ್ಬರಿಗೂ ದರ್ಶನ ಆಗಿಲ್ಲ ಅಂತ ಹೇಳೋದೇ ಇಲ್ಲ. ದರ್ಶನ ಜನ ಖಾಲಿಯಾಗೋವರೆಗೂ ದರ್ಶನ ಇದ್ದೇ ಇರುತ್ತೆ. ಯಾವುದೇ ಥರದ ಜನಗಳಿಗೆ ಅಡ್ಡಿ ಇಲ್ಲ, ಬಂದು ದರ್ಶನವನ್ನು ಮಾಡ್ತಾ ಇರ್ಬೋದು. ಅವರು ಜನ ಖಾಲಿಯಾಗೋವರೆಗೂ ದರ್ಶನ ಆಗ್ತಲೇ ಇರುತ್ತೆ ಇಲ್ಲಿ ಅಂತಹ ಇದು. ಓಕೆ, ಕೊನೆಯದಾಗಿ ದೇವಸ್ಥಾನಕ್ಕೆ ಬರುವಂತಹ ಭಕ್ತರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಕ್ರೌಡ್ ಇದೆ ದೇವಸ್ಥಾನದಲ್ಲಿ, ಭಕ್ತರು ಕೂಡ ಬರ್ತಿದ್ದಾರೆ, ಏನು ಹೇಳಲಿಕ್ಕೆ ಬಯಸ್ತೀರಾ ಭಕ್ತರಿಗೆ? ಭಕ್ತರು ಇಲ್ಲಿ ಆಡಳಿತ ಮಂಡಳಿ ಆಗಲಿ, ಅರ್ಚಕರಾಗಲಿ, ಸಿಬ್ಬಂದಿ ವರ್ಗದವರಾಗಲಿ ನಮ್ಮ ದೇವಸ್ಥಾನದಲ್ಲಿ ಎಷ್ಟು 1 ವಾರದಿಂದ ಶ್ರಮವನ್ನು ಪಟ್ಟಿದ್ದಾರೆ. ಇಲ್ಲಿ ಹೀಗೀಗೆ ಇರಬೇಕು ಅಂತ ಇನ್ನೂ 1 ವರ್ಷಕ್ಕೆ ಮತ್ತೆ ಸಾಕಷ್ಟು ಅಡ್ಡಿಗಳನ್ನು, ಆಮೇಲೆ ಇದನ್ನು ಕಂಬಿಗಳನ್ನು ಹಾಕ್ಕೊಂಡು ಈಗ ಒಂದು ಕಡೆ ಹಾಕಿದ್ರು, ಈಗ 2 ಕಡೆ ಹಾಕಿದ್ದಾರೆ, ಇನ್ನೊಂದು 3 ಕಡೆ ಹಾಕಿದ್ದಾರೆ. ಆದ್ರೂ ಜನಸಾಗರ ಜಾಸ್ತಿ ಆಗ್ತಾ ಇರೋದ್ರಿಂದ ನೀವೇ ದೇವರ ಭಕ್ತಿಗೆ ಮೆಚ್ಚಿ ನೀವೇ ಸದಾಕಾಲ ನೀವು ಸಮಾಧಾನವಾಗಿ ದೇವರ ದರ್ಶನವನ್ನು ಮಾಡಬೇಕು ಅಂತ ಆಡಳಿತ ಮಂಡಳಿ ಆಗಲಿ ನಮ್ಮ ನೌಕರ ವರ್ಗದಿಂದ ನಾವು ಕೇಳ್ಕೊತೀವಿ. ಇದಿಷ್ಟು ದೇವಾಲಯದ ಪ್ರಧಾನ ಅರ್ಚಕರ ಮಾತಾಗಿತ್ತು. ಈಗಾಗಲೇ ಏನು ದೇವರ ದರ್ಶನಕ್ಕೆ ಭಕ್ತಾದಿಗಳಿಗೆ 3 ರೀತಿಯಾದಂಥ ಒಂದು ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ವಿಶೇಷ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಏನೋ ಭಕ್ತರು ದೇವಾಲಯಕ್ಕೆ ಬರ್ತಾ ಇದ್ದಾರೆ. ವಿಶೇಷ ಪೂಜೆಗಳು ಕೂಡ ನಡೀತಿದೆ ಅನ್ನೋದರ ಬಗ್ಗೆ ಸ್ವತಃ ದೇವಾಲಯದ ಪ್ರಧಾನ ಅರ್ಚಕರು ಮಾತುಗಳನ್ನು ಆಡಿರುವಂಥದ್ದು, ಮಾಹಿತಿಗಳನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಮೈಸೂರು.